ಮತ್ತೆ ಹಿಂಗ್ ಆ ಗುಳಿಗ ಸೀಕ್ವೆನ್ಸ್ ಶೂಟ್ ಮಾಡುವಾಗ ಆ ಗೆಟಪ್ ಅಲ್ಲಿ ಅಣ್ಣ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಾವೇ 2 ಹೆಜ್ಜೆ ಹಿಂದೆ ಬಂದ್ಬಿಡ್ತಾ ಇದ್ವಿ. ಗೊತ್ತಿಲ್ಲದೇ ನಮ್ ಕೈ ಹಿಂಗ್ ಹೋಗ್ಬಿಡೋದು. ನಂಬಲ್ಲ, ಗೊತ್ತಿಲ್ಲದೇ ನಮ್ಗೆ ಆ ಕೈ ಹಿಂಗ್ ಹೋಗ್ಬಿಡೋದು. ಪಾಸ್ ಆಗ್ತಿದ್ರೆ ನಮ್ಗೊಂದು ಜುಮ್ ಅನ್ನೋ ಫೀಲ್, ನಮ್ಗೆ ಏನೋ ಪಾಸ್ ಆಗಿ ಗುರು ಅಂತ. ಹೋಗಿ ಒಂದು 3-4 ಸೆಕೆಂಡ್, ಒಂದು 5 ಸೆಕೆಂಡ್ ಆದ್ರೂ ಏನೋ ಏನೋ ಆಯ್ತು ಅಂತ, ಏನೋ ಆಯ್ತು ಅನ್ನೋ ಥರ. ಆ ಥರದ್ದು ನಾನು ಒಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಪ್ರತಿಯೊಬ್ಬರು ಫೀಲ್ ಆಗಿದೆ. ಮೊನ್ನೆ ಅಭಿನಯ ಹೇಳ್ತಾರೆ ಗ್ಯಾಪಲ್ಲಿ, ಕೈಯಲ್ಲಿ ಕ್ಯಾಮ್ರಾ ಇರೋದು ನೋಡ್ರೆ ಕೈ ಮುಗಿಯಕ್ಕೆ ಹೋಗ್ತಿರೋದು ನೋಡ್ರೆ ಒಂದು ಕೈ ಕ್ಯಾಮ್ರಾ ಇರೋದು ಆಟೋಮೆಟಿಕ್ ಆಗಿ ಹೋಗ್ಬಿಡೋದು ಗೊತ್ತಾಗ್ತದೆ. ಆ ಥರ ನಾನು ಒಬ್ಬಂಗೆ ಅಂತಲ್ಲ, ಎಲ್ಲರಿಗೂ ಫೀಲ್ ಆಗಿದೆ. ನಾವ್ ಆಡಿಯನ್ಸ್ ಇರ್ಬೋದು, ಬಟ್ ನೀವೇ ಕೈ ಮುಗ್ದಿದ್ದೀರ ಅಲ್ಲಿರೋರು ಎಲ್ರು. ಹೇಳಿದ್ನಲ್ಲ, ಆ ಥರದ್ದು ಇನ್ಸಿಡೆಂಟ್ಗಳು ನಡೀತು, ಏನೇನೋ ಆಯ್ತು. ಅದು ಅವೆಲ್ಲೋ ಅಲ್ಲೆಲ್ಲೂ ಎಲ್ಲಾ ಕಡೆ ಯಾರಿಗೊಬ್ಬರಿಗೂ ಏನು ಅಂತ ಕಾಪಾಡ್ಕೊಂಡ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಅದಲ್ಲ, ಖಂಡಿತವಾಗ್ಲೂ. ಅಣ್ಣನ ಹೇಳಿದ್ರೆ 4 ಸಲ ಹೋಗ್ಬಿಡ್ಬೇಕಿತ್ತು ಅಂತ. ಆ ಥರ ಸಿಚುವೇಶನ್ಗಳು ನಡೀತು, ರಿಸ್ಕ್ಗಳಾಯ್ತು. ಯಾರಿಗೂ ಒಬ್ರಿಗೂ ನೀವು ಕಾಂತಾರದ ಏನೇನೋ ನ್ಯೂಸ್ ಮಾಡಿದ್ರು, ಕಾಂತಾರದಲ್ಲ ಹಂಗ್ ಸಾವಾಯ್ತಂತೆ, ಹಿಂಗ್ ಸಾವಾಯ್ತಂತೆ, ಅದಾಯ್ತಂತೆ. ನಾವು ಇಷ್ಟು ದಿನದ ಮಟ್ಟಿಗೆ ಕಾಂತಾರ ಸೆಟ್ ಅಲ್ಲಿ ಒಬ್ಬರನ್ನು ಆ ಥರ ನಾವು ನೋಡಿಲ್ಲ. ಯಾಕೆ ಕಾಂತಾರ ಅನ್ನೋ ಒಂದು ಹೆಸರಿಗೆ ಹೊರಗಡೆ ಎಲ್ಲ ಆಯ್ತು ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಅಲ್ಲ, ಅದ್ ಯಾವ್ದು ಅವಘಡ ನಡೆದಿದ್ಯೋ, ಯಾರೆಲ್ಲ ಹೋಗಿದ್ದಾರೆ ನಮ್ಮನ್ ಬಿಟ್ಟು, ಅವ್ರು ಯಾರು ಅಲ್ಲಾಗಿದ್ದಲ್ಲ, ಅಲ್ವೇ ಅಲ್ಲಮ್ಮ. ಯಾಕೆ ಈ ತರ ಆಯ್ತು ಅಂತ ನಮಗೂ ಆಶ್ಚರ್ಯ. ನನ್ನ ಆತ್ಮೀಯ ಗೆಳೆಯ ನನ್ನ ರಾಕಿ, ನನ್ನ ಸ್ನೇಹಿತ, ಈ ಕಾಂತಾರ ಬರೋ ಮುಂಚೆಯಿಂದ ಪರಿಚಯ ನನಗೆ. ಸುಮಾರು ಪಾರ್ಟಿಗಳನ್ನ ಮಾಡಿದೀವಿ, ಸುಮಾರು ಸಿಕ್ಕಿದೀವಿ, ಸುಮಾರು ಓಡಾಡಿದೀವಿ. ಅದು ಮದುವೆ ಪಾರ್ಟಿನಲ್ಲಿ ಅವರು ಅದಕ್ಕೆ ಮುಂಚೆ 15 ದಿನ ಮುಂಚೆನೆ ಅವ್ನ ಶೂಟಿಂಗ್ ಮುಗಿದು ಕಳಿಸಿದ್ರು ಅವನ್ನ. ಮತ್ತೆ ಅವ್ನ ಶೆಡ್ಯೂಲ್ ಇದ್ದಿದ್ದು ಇನ್ನೊಂದು ತಿಂಗಳು ಆದ ನಂತರ ಅವ್ನ ಶೆಡ್ಯೂಲ್ ಇತ್ತು. ಸೊ 1 ತಿಂಗಳು ಅವ್ನಿಗೆ ಏನಾಗಿತ್ತು ಗೊತ್ತಾ, ಅವನಿಗೆ ಇಲ್ಲಿ ಅರ್ಧ ತಲೆ ಬೋಡ್ಸಿದ್ದೆ ಕ್ಯಾರೆಕ್ಟರ್ಗೆ. ನಮ್ಮ ಪೆಪ್ಪೆ ಏನ್ ಕ್ಯಾರೆಕ್ಟರ್ ಮಾಡಿಯಾನೆ, ಪೇಟ ತೆಗಿತಾರೆ ಗೊತ್ತಾ, ಅರ್ಧ ತಲೆ ಬೋಡ್ಸಿರ್ತಾರೆ. ಸೊ ಅವನು ಬೇರೆ ಯಾವ್ದು ಶೋಗಳನ್ನು ಒಪ್ಕೊಳ್ಳಿಲ್ಲ ಆ ಟೈಮಲ್ಲಿ. ಗೆಟಪ್ ಅಲ್ವಾ, ಈ ರಿವೀಲ್ ಮಾಡಬಾರ್ದು ಅನ್ನೋದು. ಮತ್ತದು ಹೆಂಗೆ ಈ ಗೆಟಪ್ ಅಲ್ಲಿ ಮಾಡಕ್ ಆಗಲ್ಲ, ಅರ್ಧ ತಲೆ ಕೂದಲೇ ಇರಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಕಾಂತಾರಾಗೆ ಇದ್ದ. ಬೇರೆ ಏನೋ ಇನ್ನೊಂದೇನೋ ಕಡೆನೋ ಕಾಣಿಸ್ಕೊಂಡಿಲ್ಲ. ಅಲ್ಲೇ ಇದ್ದ ಊರಲ್ಲೇ, ಅಲ್ಲೇ ಫ್ರೆಂಡ್ ಪಾರ್ಟಿ ಅದು ಇದು ನಡೀತಿತ್ತು. ಮೇಡಮ್ ಆಗ್ಲೇ ನಾವು ಶುರುವಲ್ಲಿ ಮಾತಾಡಿದ್ವಿ, ಇಲ್ಲೆಲ್ಲ ಬರೆದು ಬಿಟ್ಟಿರ್ತಾನೆ ಯಾವಾಗ ಯಾವ ಟೈಮ್ ಯಾರ್ದು ಅಂತ. ನಮಗೆ ತಡೆಯಕ್ಕಾಗ್ಲಿಲ್ಲ, ನಮ್ಗೆ ರಾಕಿ ವಿಚಾರ ಗೊತ್ತಾದಾಗ. ಬೆಳಗಿನ ಜಾವ ಆನ್ಸೆಟ್ ಶೂಟ್ಗೆ ಹೋಗ್ತಾ ಇದೀವಿ, ಬೆಳಗಿನ ಜಾವ 4 ಗಂಟೆಲ್ಲೋ 4:15 ನಮಗೆ ಇನ್ಫಾರ್ಮೇಶನ್ ಗೊತ್ತಾಗಿತ್ತು. ಇಡೀ ದಿನ ಸೆಟ್ಟಲ್ಲಿ ನೀವು ನಂಬಲ್ಲ, ಅಣ್ಣ ಮೌನಾಚರಣೆ ಮಾಡಿ ಬೆಳಗ್ಗೆ ಎಲ್ಲರನ್ನೂ ಕರೆಸಿ ಅಸೆಂಬಲ್ ಮಾಡಿಸಿ 10 ನಿಮಿಷ ಮೌನಾಚರಣೆ ಮಾಡಿ ರಾಕಿ ಬಗ್ಗೆ ಕಣ್ಣೀರಾಗ್ತಾ ಮಾತಾಡಿ 10 ನಿಮಿಷ ಮಾತಾಡಿದ್ರು. ಇತ್ತು ಮೇಕಪ್ ಅಲ್ಲಿ ಕೂತಿದ್ದಾರೆ, ಕಣ್ಣೀರು ಬರ್ತಾ ಇದೆ ಫ್ಲೋ ಅವರಿಗೆ, ಅಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಆ ಬಗ್ಗೆ ವಿಚಾರ. ಸೊ ಅಣ್ಣ ಅಷ್ಟು ಮಾತಾಡಿ ಆಮೇಲೆ ಹೇಳಿ ನಮಗೂ ಒಂದಷ್ಟು ಬುದ್ಧಿವಾದಗಳನ್ನ ಹೇಳಿ, ಹುಷಾರು ಕೊಂಡ್ರು, ಆರೋಗ್ಯನ ಕಾಪಾಡ್ಕೊಳ್ಳಿ, ಅದು ಇದು ಅಂತ ಎಲ್ಲವನ್ನು ಹೇಳಿ. ಅವತ್ತು ಶೂಟಿಂಗ್ ಆಗಿಲ್ಲ ಮೇಡಮ್, ನಿಮ್ಗೆ ಇದೇ ಆಗ್ಲಿಲ್ಲ. ಏನಂತಾರೆ, ಅಣ್ಣಂಗೂ ಆಕ್ಟ್ ಮಾಡೋ ಮನ್ಸಿಲ್ಲ, ನಿಂತ್ಕೊಳಕ್ ಆಗ್ತಾಯಿಲ್ಲ, ಕುತ್ಕೊಳಕ್ ಆಗ್ತಾಯಿಲ್ಲ ಅವ್ರ ಕೈಲಿ. ನಾವು ಇಡೀ ಪೆರ್ಮ್ಯಾ ಗ್ಯಾಂಗು ನಾವು ಒಂದು ಕಡೆ ಇದ್ದವರು ಅವತ್ತು ಒಂದೇ ದಿನ ಅನ್ಸುತ್ತೆ ನಾವೆಲ್ಲ ಸಪ್ರೇಟ್ ಹೋಗಿ ಎಲ್ಲೆಲ್ಲೋ ಕೂತಿದ್ವಿ. ಒಂದು ದಿನಾನು ಬಿಟ್ರೆ ಕಾಂತಾರದಲ್ಲಿ ನಾವ್ ಯಾರು ಸಪ್ರೇಟ್ ಆಗಿ ಕೂತಿದ್ದೇ ಸಿಕ್ತಿರಲಿಲ್ಲ, ಕೂತ್ರೆಲ್ಲ ಒಟ್ಟಿಗೆ ಕೂತ್ಕೊತಿದ್ವಿ. ಅವತ್ತು ಒಂದು ದಿನ ಇವನೆಲ್ಲೋ ಒಬ್ಬ ಇದ್ದಾನೆ, ಇನ್ನೊಬ್ಬ ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಇನ್ನೊಬ್ಬ ಎಲ್ಲೋ ಕಳೆದೋಗ್ಬಿಟ್ಟಿದೀವಿ. ಕೊಡಸಾದ್ರಿ ಬೆಟ್ಟದ ಪಕ್ಕ ಹಿಂಗೆ ಕೂತಿದೀವಿ. ಆ ಪ್ರಕೃತಿಗೆ ನಮ್ಗೆ ನಾವು ಲಿಟ್ರಲಿ ಮಾತಾಡ್ತಿದ್ವಿ, ನಾವು ರಾಕಿ ಹತ್ರ ರಾಕಿ ನೋಡ್ತಿದೀವಿ. ನಾವು ನಮ್ಗೆ ಹೆಂಗೆ ಆಗೋಯ್ತು, ನಮ್ಗೆ ತಡೆಯಕ್ಕಾಗಿಲ್ಲಪ್ಪ, ನಿಜವಾಗ್ಲೂ ತಡೆಯಕ್ಕಾಗಿಲ್ಲ. ಟೈಮು ಬಡಿ ಮಗ ಇರ್ಬೇಕಿತ್ತು ಅವನು. ಅವ್ನು ನೋಡಿ ಅವ್ನ ಸ್ನೇಹಿತರೆಲ್ಲ ಸೇರಿ ಇವತ್ತೊಂದು ಅವ್ನು ಕಟ್ಔಟ್ ಹಾಕಿ ಇದ್ದಾಗ ನೋಡ್ಬೇಕಿತ್ತು ಅದನ್ನೆಲ್ಲ. ಅವ್ನು ಇದ್ದಿದ್ರೆ ಅವ್ನ್ ಗೋಲ್ಡನ್ ಟೈಮ್ ಮಾಡ್ಬಿದ್ದು. ಅವ್ನು ಏನಾಗ್ಬಿಡ್ರೋದು, ಏನಾಗ್ಬಿಡ್ರೋದು. ಅಣ್ಣ ಮತ್ತೆ ಕನ್ಸ್ ಕಟ್ಕೊಂಡಿದ್ರು ರಿಷಬ್ ಸರ್ ಅವ್ರು. ಅವ್ನ್ ಕನ್ಸ್ ಕಟ್ಟಿದ್ನೋ ಇಲ್ವೋ, ಅದಕ್ಕಿಂತ ಬೆಟ್ಟದಷ್ಟು ಕನ್ಸು ಅಣ್ಣ ಕಟ್ಕೊಂಡಿದ್ರು. ಅವನನ್ನ ನೆಕ್ಸ್ಟ್ ಎಲ್ಲ ಸಿನಿಮಾದಲ್ಲಿ ನಾನು ಕ್ಯಾರಿ ಮಾಡ್ತಾ ಹೋಗ್ಬೇಕು. ಎಂತ ಕೋ ಆರ್ಟಿಸ್ಟ್ ಅವನು. ನೀವು ನಂಬಲ್ಲ, ಜೈಲ್ ಸೀಕ್ವೆನ್ಸ್ ಶೂಟ್ ಆದಾಗ ಅಣ್ಣ ಅವನನ್ನ ಸಪ್ರೇಟ್ ಆಗಿ ಕರ್ಸಿದ್ರು. ಸಪ್ರೇಟ್ ಆಗಿ ಅವನಿಗೆ ಒಂದು ಕಾರ್ ಕರೆಸಿ ಊಟ ಮಾಡಿಸಿ ಸೂಪರ್ ಆಗಿ ಮಾಡ್ಬೇಕು ಅಂತ ತಪ್ಕೊಂಡು ಮುತ್ಕೊಟ್ಟು, ನೀನ್ ಇರ್ಬೇಕು ನನ್ನ ಜೊತೆ, ಯಾವಾಗ ಇರ್ಬೇಕು ನೀನು ಅಂತ ಹೇಳಿ ಕಳ್ಸಿದ್ರು. ಎಷ್ಟು ನೋವಾಗಿರ್ಬಿಡ ಅವ್ರಿಗೆ, ಏನೇನೋ ಮಾತಾಡ್ಬಿಟ್ರೆ ಆಚೆ. ಅದು ನಮ್ಮ ಒಳಗಿದ್ದವ್ರಿಗೆ, ನಮ್ಗೆ ನೋಡೋರಿಗೆ ಮಾತ್ರ ಗೊತ್ತು. ಸೊ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಇನ್ನೊಂದು ಯಾವುದೋ ಆಗಿದ್ದ ಘಟನೆ, ಎಲ್ಲೋ ಕೇರಳದಿಂದ ಕರ್ಕೊಂಡ್ ಬಂದಿದ್ರು. ಅವನಿಗೆ ಒಂದು AC ರೂಮ್ ಮಾಡಿ ಲಾಡ್ಜ್ ಕೊಟ್ಟು ಎಲ್ಲ ಇರಪ್ಪ ನಿನ್ಗೆ. ಮೇಡಮ್ ನಾವು ಹೇಳ್ತೀವಲ್ಲ, ಕರ್ಕೊಂಬರ್ತಾರೆ ಒಂಬಾಳೆಯಿಂದ. ಇದುವರೆಗೂ ನಮ್ದು ₹1 ಖರ್ಚೇ ಇಲ್ಲ ಮೇಡಮ್. ಕಾಂತಾರಕ್ಕೆ ನಾವು ಹೋಗೋದಾದ್ರೆ ನಮ್ಮ ಮನೆಯಿಂದ ನಾವೇನ್ ಬಸ್ ಬುಕ್ ಮಾಡಿರ್ತಾರೋ ಆ ಜಾಗಕ್ಕೆ ಬರ್ತೀವಿ ಗೊತ್ತಾ, ಆ ಕನ್ವೆನ್ಸ್ ಸಮೇತ ನಮ್ಗೆ ಆಗ್ತಾರೆ. ಒಂದು ಶೆಡ್ಯೂಲ್ ಆಗಿದ ತಕ್ಷಣ ನಾವೇನೋ ತಗೊಳ್ಳಿ ಅಂತ ಮನೆಯಿಂದ ಆಟೋಲ್ಲಿ ಬಂದಿದ್ದು ನಾವು ಅಲ್ಲಿಗೆ ಅಂತ. ಆ ದುಡ್ಡನ್ನು ಕೂಡ ಬಸ್ ಬುಕ್ ಆಗಿರುತ್ತೆ, ಅಲ್ಲಿ ಹೋಗ್ತೀವಿ, ಕುಂದಾಪುರ ಇಳಿತೀವಿ, ಲಾಡ್ಜಿಗೆ ಸೀದಾ ಬಿಡ್ತಾರೆ, ಲಾಡ್ಜ್ ಒಳಗಡೆ ಹೋಗ್ತೀವಿ. AC ರೂಮ್ಸ್ ಬುಕ್ ಮಾಡಿದ್ದಾರೆ, ಸ್ವೀಟ್ ರೂಮ್ಸು, ಆರಾಮಾಗಿ AC ರೂಮ್ಸಲ್ಲಿ ಇದೀವಿ. ಕೂತ್ ಜಾಗದಲ್ಲಿ ತಿಂಡಿ ಊಟ ಬರುತ್ತೆ ನಮ್ಗೆ, ರೂಮ್ಸ್ಗೆ ಎಲ್ಲ ಅಲ್ಲೇ ಬರುತ್ತೆ ನಮ್ಗೆ. ಊಟ ತಿಂಡಿ ಪ್ಲೇಟು ನೀರು ಗೀರು. ಹೇಳಿದ್ರಲ್ಲ, ಎಷ್ಟು 1000 ಜನಕ್ಕೆ ಊಟ ಹಾಕಿದ್ದಾರೆ ಒಂಬಾಳೆ ಅವರು ಅಲ್ವಾ ಮೇಡಮ್. 1 ಲಕ್ಷ ಎಷ್ಟೋ ಲಕ್ಷ ಮ್ಯಾನ್ ಅವರ್ಸ್ ಅಂತ ಹೇಳಿದ್ರು ಅಣ್ಣ. ಅದೇ ಜಾಗದಲ್ಲಿ ಎಲ್ಲವೂ ಬರ್ತಿತ್ತು, ಊಟ ತಿಂಡಿ ನೀರು. ಒಂದು ಬಿಸ್ಲರಿ ನೀರು ನಾವು ಕಾಸು ಕೊಟ್ಟು ತಗೋತಾ ಇರ್ಲಿಲ್ಲ, ಎಲ್ಲವೂ ಅಲ್ಲೇ ಕೊಡ್ತಿದ್ದಾರೆ.
ಕೆಳಗಡೆ ಬಂದ್ರೆ ಕೆಳಗಡೆ ಗಾಡಿ ರೆಡಿ ಇರೋದು, ಗಾಡಿ ಹತ್ತಿರ ಸೀದಾ ಲೊಕೇಶನ್ ಕರ್ಕೊಂಡು ಹೋಗ್ತೀವಿ. ಲೊಕೇಶನ್ ಇಂದ ಎಲ್ಲವೂ ಲೊಕೇಶನ್ ಅಲ್ಲೇ ಸಿಗುತ್ತೆ. ಜ್ಯೂಸು, ಮಜ್ಜಿಗೆ, ನಿಮ್ಗೆ ಏನ್ ಬೇಕು ಎಲ್ಲವೂ ಸಿಗುತ್ತೆ. ಇನ್ಕ್ಲೂಡಿಂಗ್ ಪಾನ್ ಅಂತ ಕೇಳಿದೆ. ಹೌದು ಹೌದು ಮ್ಯಾಮ್, ಎಲ್ಲ ಸಿಗುತ್ತೆ. ಮತ್ತೆ ಅಲ್ಲಿ ಪ್ಯಾಕಪ್ ಆದ ತಕ್ಷಣ ಗಾಡಿ ಹತ್ತೀವಿ, ಮತ್ತೆ ಲಾಡ್ಜ್ ಬರ್ತೀವಿ, ಮತ್ತೆ ಲಾಡ್ಜಲ್ಲಿ ಆಗ್ಲೇ ಊಟ ರೆಡಿ ಇರುತ್ತೆ, ಬಿಸಿನೀರು ಎಲ್ಲ ಇಷ್ಟೆಲ್ಲವನ್ನೂ ಕೊಟ್ಟು ನೋಡ್ಕೊಂಡಿರೋಂತ ಒಂದು ಸಂಸ್ಥೆ ಅಲ್ವಾ? ಯಾರೋ ಹೆಂಗೋ ಮಾಡ್ಬಿಡಕ್ಕೆ ಅದು ಏನೋ ಮಾತಾಡ್ಬಿಟ್ರು. ಅವ್ರು ಯಾರು ಮಾತಾಡಿದ್ರು ಅದ್ ಯಾರು ತಗೊಂತಾರೆ ಹೇಳಿ, ಚಟ ಮಾತಾಡ್ಕೊಂತಾರ. ಏನೋ ಗೊತ್ತಿಲ್ಲ. ಹಂಗೆಲ್ಲ ಆಗಿದ್ರೆ ಈ ತರದ್ ಒಂದು ಒಳ್ಳೇದಾಗ್ತಿರಲ್ಲ ಹೌದು ಅಲ್ವಾ? ಹೌದು.